ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Suryan Live Studio ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಫ್ರೆಂಡ್ಸ್. ಸೊ ಇವತ್ತಿನ ನಮ್ಮನೆ ಸ್ಪೆಷಲ್ ಊಟ, ಸಂಡೇ ಸ್ಪೆಷಲ್ ಏನು ಮಾಡ್ತಾಯಿದ್ದೀವಿ ಅಂದರೆ ಬ್ರೆಡ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇದು ಸಳೋಯಿ ಸ್ಪೆಷಲ್ ಫ್ರೆಂಡ್ಸ್. ಇದು ಒಂದು ಹೊಸ ಟೈಪ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ನೋಡಿ ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಬಿಟ್ಟು ಖಂಡಿತ ನಮಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಬನ್ನಿ ಫ್ರೆಂಡ್ಸ್, ವಿಡಿಯೋದು ಲಾಂಗ್ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಮಸಾಲೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ ಫ್ರೆಂಡ್ಸ್. ಅದೇ ಥರ ಯಾರು ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ಗೆ ಮತ್ತು ನಾವು ಹೊಸ ವಿಡಿಯೋಗಳು ತರೋಕ್ಕೆ ನಮಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಇದು ಬ್ಲಡ್ ಫ್ರೈ, ಚಿಕನ್ ಬ್ಲಡ್ ಫ್ರೈ ಸಳೋಯಿ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ನೋಡಿ. ಈಗ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಮಸಾಲ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವೀಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್ ಬನ್ನಿ, ಈಗ ಶುರು ಮಾಡ್ತಾ ಇದ್ದೀವಿ. ನೋಡಿ, ಎಣ್ಣೆ ಹಾಕಿದ್ದಾರೆ, ಕರಿಬೇವು ಹಾಕಿದ್ದಾರೆ, ಈಗ ಈರುಳ್ಳಿ ಇದ್ದಾರೆ. ಓಹೋ, ಈರುಳ್ಳಿ ಗಮ್ಮಂತಿದೆ ಫ್ರೆಂಡ್ಸ್. ಈಗ ಚಿಕನ್ ಹಾಕೋಣ ಫ್ರೆಂಡ್ಸ್. ನಾವು ಇದನ್ನು ಅರ್ಧ kg ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್, ಚಿಕನ್ ಬ್ಲಡ್ ಫ್ರೈ. ಸೊ ಇದು ಹೊಸ ವಿಧಾನ ಅಂತಲೇ ಹೇಳ್ಬೋದು. ನೋಡಿ, ಇದು ಒಂಥರ ವೆರೈಟಿ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಫ್ರೈ ಆಗಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ನಿಮಿಷ ರೌಂಡ್ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅರಿಶಿಣ, 1 ಟೀ ಸ್ಪೂನ್ ಅರಿಶಿಣ, ಇದಕ್ಕೆ ಧನಿಯಾ ಪುಡಿ, ಮನೆಯಲ್ಲಿ ಮಾಡಿರ್ತಕ್ಕಂಥ ಮಸಾಲ, ಆಮೇಲೆ ರುಬ್ಬಿರತಕ್ಕಂಥದ್ದು ಫ್ರೆಂಡ್. ನಾವು ತೋರಿಸ್ನಲ್ಲ ನಿಮಗೆ, ಹಾಗಾಗಿ ಮಿಕ್ಸಿಯಲ್ಲಿ ಹಾಕಿರೋದು ಈಗ ಫೈನಲಾಗಿ ಹಾಕೋಣ. ಈಗ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಪ್ರಿಪ್ರೇಷನ್ ನಡೀತಾ ಇದೆ. ಇದು ಮಟನ್ ಬ್ಲಡ್ಡು. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ, ಇದು ಜೋಳದ ಹಿಟ್ಟು ಫ್ರೆಂಡ್ಸ್. ಜೋಳದ ಹಿಟ್ಟು, ಉಪ್ಪು ಮತ್ತು ಇದನ್ನು ನೀಟಾಗಿ ನಾವು ಕಲಿಸ್ಕೊಳ್ತೀವಿ ಫ್ರೆಂಡ್ಸ್. ಸೊ ಈ ಥರ ನೀಟಾಗಿ ಇಟ್ಟು ಮಿಕ್ಸ್ ಮಾಡಿಬಿಟ್ಟು ಈಗೇನು ರೆಡಿ ಆಗ್ತಿದೆ, ಮಸಾಲೆ ಎಲ್ಲ ಹಾಕಿಟ್ಟಿದ್ದೀವಿ, ಅದರಲ್ಲಿ ಹಾಕಿದ್ರೆ ನೆಕ್ಸ್ಟ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಬೆಂದಿದೆ, ಈಗ ಚೆಕ್ ಮಾಡಿದ್ದೀವಿ. ಈಗ ಇದಕ್ಕೆ ಅದನ್ನು ಸೇರಿಸೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗ್ತಿದೆ. ಇದನ್ನು ಚೆನ್ನಾಗಿ ಇನ್ನೊಂದು ರೌಂಡ್ ಕುದಿಸ್ಬೇಕು, ಗಟ್ಟಿಗೆ ಬರೋವರೆಗೆ ಕುದಿಸ್ಬೇಕು ಫ್ರೆಂಡ್ಸ್. ಈಗ ನೋಡಿದ್ರಲ್ಲ, ಈಗ ಇದನ್ನು ಫೈನಲ್ ಟಚಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗಿದೆ ಪೀಸ್ಗಳು, ಮತ್ತು ನೋಡಿ ಇದರ ಜೊತೆಗೆ ಗಾರ್ಲಿಕ್. ಸೊ ಇದು ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇದೇ ಥರ ಮುಂದಿನ ವಿಡಿಯೋಗಳು ನೋಡಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನು ಇದೇ ಥರ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.